ಇಲ್ಲಿ SK ಜಾಗರಿಯಲ್ಲಿ ಬೆಲ್ಲನ ಸಕ್ಕತ್ತಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ಮೊದಲು ಒಂಚೂರು ಕಬ್ಬನ್ನ ಮುರಿದು ಕಬ್ಬು ತಿಂತ ಕಬ್ಬು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ. ಎಷ್ಟೋ ಜನ ಇವಾಗ ಕಬ್ಬು ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಹಲ್ಲಿಗೆ ತುಂಬಾನೇ ಒಳ್ಳೇದು. ನಮ್ಮೂರಲ್ಲೆಲ್ಲ ಇದಕ್ಕೆ ಆಲೆಮನೆ ಅಂತ ಆಲೆಮನೆ ಅಂತಾರೆ. ಸೊ ಇಲ್ಲಿ ಗಾಣ ಅಂತ ಕೇಳಿದಾಗ ನಾನು ಫಸ್ಟ್ ಟೈಮ್ ಕೇಳಿದಾಗ ಮೀನ್ ಹಿಡಿಯೋ ಗಾಣನ ಅಂತ ಅನ್ಕೋಬಿಟ್ಟೆ. ಸೊ ಜ್ಯೂಸ್ ಕುಡಿಬೇಕಾದ್ರೆ ಸ್ವಲ್ಪ ಬೇರೆ ಕಲರ್ ಇರುತ್ತಲ್ಲ, ಇದು ಸ್ವಲ್ಪ ಡಾರ್ಕ್ ಅಂದ್ರೆ ಅದ್ರಲ್ಲಿ ಐಸ್ ಗೀಸು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಇದು ರಾ ಜ್ಯೂಸ್ ಇದ್ದಾಗ ಹಿಂಗೆ ಸ್ವಲ್ಪ ಈ ರೀತಿ ಇರುತ್ತೆ. ಯೂಶಲಿ ಕಬ್ಬಿನ ಹಾಲ್ನ ಲೈಕ್ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತಾರೆ, ಅಲ್ಲಿ ಕುಡಿದಿದೆ. ಸೊ ಫಸ್ಟ್ ಟೈಮ್ ಗಾಣದಲ್ಲೇ ಬಂದು ತಗೊಂತಾ ಇರೋದು. ಹಲೋ, ನಮಸ್ಕಾರ ಕರ್ನಾಟಕ. ಏನ್ ಸಾಹೇಬ್ರು ಕಬ್ಬೆಲ್ಲ ಹಿಡ್ಕೊಂಡಿದ್ದೀರ ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಸೊ ಇವತ್ತಿನ ಒಂದು ವಿಡಿಯೋ ಇದ್ರ ಬಗ್ಗೆನೆ. ಸೊ ನಾವಿವತ್ತು ಕರ್ನಾಟಕ ಸೀರೀಸ್ ನ 15ನೇ ಜಿಲ್ಲೆಯಲ್ಲಿ ಇದೀವಿ. ಜಿಲ್ಲೆ ಹೆಸರು ಬಂದ್ಬಿಟ್ಟು ವಿಜಯನಗರ ಅಂತ, ತಾಲೂಕು ಹೆಸರು ಬಂದ್ಬಿಟ್ಟು ಹೊಸಪೇಟೆ. ಅಲ್ಲಿ ನಾಗೇನಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ಇದೀವಿ. ಇಲ್ಲಿ SK ಜಾಗರಿಯಲ್ಲಿ ಬೆಲ್ಲನ ಸಕ್ಕತ್ತಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ಮೊದಲು ಒಂಚೂರು ಕಬ್ಬನ್ನ ಮುರಿದು ಕಬ್ಬು ತಿಂತ ಕಬ್ಬು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ. ಕಬ್ಬನ್ನ ಸಣ್ಣ ವಯಸ್ಸಲ್ಲಿ ನಾವು ಹಿಂಗೆ ತಿಂತಾ ಇದ್ವಿ. ಸೊ ಎಷ್ಟೋ ಜನ ಇವಾಗ ಕಬ್ಬು ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಹಲ್ಲಿಗೆ ತುಂಬಾನೇ ಒಳ್ಳೇದು. ಕಬ್ಬಂತೂ ತಿಂದಾಯ್ತು. ಇವಾಗ ಬೆಲ್ಲ ಯಾವ ತರ ಮಾಡ್ತಾರೆ ನೋಡೋಣ. ಬೆಲ್ಲ ಪ್ರೈಸ್ ಏನಿರುತ್ತೆ, ಅದ್ರ ಹಿಂದೆ ಏನೇನು ಶ್ರಮ ಇದೆ ಅಂತ ಎಲ್ಲದೂ ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಬೆಲ್ಲ ಪ್ರತಿಯೊಬ್ಬರು ಮನೇಲಿ ಯೂಸ್ ಮಾಡ್ತಾರೆ. ಅದು ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೇಕು. ಬನ್ನಿ, ಬೆಲ್ಲ ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ರಾಜೇಂದ್ರ ಅಂತ. ಓಕೆ, ಎಷ್ಟು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀರಾ ಸರ್? ಸರ್ ಇದು ನಮ್ಮ ತಾತನ ಕಾಲದಾಗಲಿಂದ ಮಾಡ್ಕೊಂತ ಬರ್ತಾ ಇದ್ದೀವಿ. ಓಕೆ, ಸೊ ಇದೇ ಒಂದು ಕಸಬು? ಇದೇ ಒಂದು ಕಸಬು. ಬೇರೆನೂ ಮಾಡ್ತೀರಾ ಅಥವಾ ಬರೀ ರೈತಕ್ಕಿ ಮಾಡ್ತೀವಿ, ಮತ್ತೆ ಇದು ಗಾಣನೂ ಮಾಡ್ತೀವಿ. ಸೊ ಕಬ್ಬು ಎಲ್ಲಿಂದ ಬರುತ್ತೆ ಸರ್? ನೀವೇ ಪರ್ಚೇಸ್ ಮಾಡ್ತೀರಾ? ಯಾವ ತರ ನಡೆಯುತ್ತೆ? ನಮ್ಮ ಮನೆ ಹೊಲನೂ ಇದೆ ಸರ್, ಆಮೇಲೆ ಹೊರಗಡೆನೂ ಪರ್ಚೇಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನಾನು ತಂದು ಕೊಟ್ಟು ಮಾಡಿಸ್ಕೊಂಡು ತಗೊಂಡೋಗ್ಬೋದು, ಆ ಥರನೇ ಇರುತ್ತಲ್ಲ? ಆ ಥರ ಏನಾದರೂ ಯಾರಾದರೂ 100 ಬರ್ತಾರೆ, ಆ ರೀತಿ ಆಲ್ಮೋಸ್ಟ್ ಎಲ್ಲ ಇದಾಗಿದೆ. ಯಾರಾಗಲೇ ಕಬ್ಬು ಕೊಟ್ಬಿಡ್ತಾರೆ. ಸೊ ನೀವು ಕಬ್ಬು ಸೆಲೆಕ್ಟ್ ಮಾಡಬೇಕಾದ್ರೆ ಅದೇನಾದ್ರು ಕ್ರೈಟೀರಿಯಾ ಇರುತ್ತಾ ಅಥವಾ ಹಂಗೆ ಸುಮ್ಮನೆ ಎಲ್ಲದೂ ತಗೊಬಿಡ್ತೀರಾ? ಇಲ್ಲ ಸರ್, ಹಂಗೇನಿಲ್ಲ. ಮ್ಯಾಚುರಿಟಿ ನೋಡ್ತೀವಿ ಕಬ್ಬಿನಲ್ಲಿ. 12 ತಿಂಗಳು ಕಬ್ಬು ಆಗಿರ್ಬೇಕು. ಒಬ್ಬೊಬ್ರು ಹೇಳ್ತಾರೆ 12 ತಿಂಗಳು ಆಗಿದೆ ಅಂತಂದು. ನಾವು ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದು ಅಂದ್ರೆ ರೆಗ್ಯುಲರ್ ಕೊಡೋರು ಆಗಿರ್ತಾರೆ. ಸೊ ಹಂಗಾಗಿ ನಿಮಗೆ ನಂಬಿಕೆ ಇರುತ್ತೆ. ತೋಟಕ್ಕೆ ಹೋಗಿ ನೋಡಿ ಬರ್ತೀವಿ ನಾವು. ಬರ್ತೀರಾ? ಓಕೆ. ಸೊ ಇವಾಗ ಇಲ್ಲಿಗೆ ಬಂದ್ಮೇಲೆ ಇದಕ್ಕೆ ಏನು ಗಾಣ ಅಂತ ಕರೀತಾರೆ ತಾನೆ? ಹೌದು, ಬೆಲ್ಲದ ಗಾಣ ಅಂತ. ಬೆಲ್ಲದ ಗಾಣ ಅಂತ. ಯಾಕಂದ್ರೆ ನಮ್ಮೂರಲ್ಲೆಲ್ಲ ಇದಕ್ಕೆ ಆಲೆಮನೆ ಅಂತ ಆಲೆಮನೆ ಅಂತಾರೆ. ಸೊ ಇಲ್ಲಿ ಗಾಣ ಅಂತ ಕೇಳಿದಾಗ ನಾನು ಫಸ್ಟ್ ಟೈಮ್ ಕೇಳಿದಾಗ ಮೀನ್ ಹಿಡಿಯೋ ಗಾಣನ ಅಂತ ಅನ್ಕೋಬಿಟ್ಟೆ. ಇಲ್ಲ, ಇದು ಆಲೆಮನೆನೂ ಅಂತಾರೆ, ಗಾಣನೂ ಅಂತಾರೆ. ಫಸ್ಟ್ ಹಳಬ್ರೆಲ್ಲ ಆಲೆಮನೆನೇ ಅಂತಿದ್ರು. ಸೊ ಗಾಣದ ಹತ್ರ ಬಂದ್ಮೇಲೆ ಫಸ್ಟ್ ಸ್ಟೇಜ್ ಏನಿರುತ್ತೆ ಸರ್? ಸರ್ ಫಸ್ಟ್ ಸ್ಟೇಜ್ ಕಬ್ಬು ಬಂದು ಬೀಳುತ್ತೆ. ಕಬ್ಬು ಬಂದು ಬೀಳದ್ಮೇಲೆ ಕ್ರಷಿಂಗ್ ಮಾಡ್ತೀವಿ. ಕ್ರಷಿಂಗ್ ಮಾಡಿದ್ಮೇಲೆ ಈ ಪೈಪ್ ಮೂಲಕ ಸೀದಾ ಕೊಪ್ಪರಿಕೆಯಲ್ಲಿ ಹೋಗಿ ಬೀಳುತ್ತೆ. ಓಕೆ, ಸೊ ಅಲ್ಲಿ ಕ್ರಷಿಂಗ್ ಮಾಡ್ತಿರೋದು ನೋಡ್ತಾ ಇದೆ. ಹೌದು ಸರ್. ಲೈಕ್ ಈಗ ನಾವು ಕಬ್ಬಿನ ಹಾಲು ಕುಡಿಬೇಕಾದ್ರೆ ಹೌದು ಸರ್, ಅದನ್ನೊಂದು 10 ಸಲ ಈ ಕಡೆ ತೆಗೆದು ಹಾಕಿ ತೆಗಿತಾರೆ. ಇದು ನೋಡ್ತಾ ಇದ್ರೆ ಒಂದೇ ಸಲ ಆಗೋಗುತ್ತೆ. ಒಂದೇ ಸಲ ಚೆಕಿಂಗ್ ಏನು ಇಲ್ಲ, ಮತ್ತೆ ಏನು ಹಾಕಲ್ಲ ಸರ್, ಹಾಕೋದಿಲ್ಲ. ಸೊ ಒಂದೇ ಸಲ ಹೇಳಿದ್ರೆ ಅದು ಫುಲ್ ಫುಲ್ ಹೀರ್ಕೊಂಡ್ಬಿಡುತ್ತೆ.
ಇದು ಬಂದ್ಬಿಟ್ಟು ಫಸ್ಟ್ ಸ್ಟೋರೇಜ್ ಇದು. ಓಕೆ, ಇದೇನ್ ಕಲರ್ ಹಿಂಗಿರುತ್ತೆ ಇದು? ಏನಕ್ಕೆ ಇದು ಕಲರ್? ಹಾಲಲ್ವಾ ಇದು? Okay. ಜ್ಯೂಸ್. ಜ್ಯೂಸ್. ಸೊ ಜ್ಯೂಸ್ ಕುಡಿಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬೇರೆ ಕಲರ್ ಇರುತ್ತಲ್ಲ, ಇದು ಸ್ವಲ್ಪ ಡಾರ್ಕ್ ಅಂದ್ರೆ ಅದ್ರಲ್ಲಿ ಐಸ್ ಗೀಸು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಇದು ರಾ ಜ್ಯೂಸ್. ರಾ ಜ್ಯೂಸ್ ಇದ್ದಾಗ ಹಿಂಗೆ ಸ್ವಲ್ಪ ಈ ರೀತಿ ಇರುತ್ತೆ. ಇದೇನ್ ಫುಲ್ ಕುಡಿಬೋದಾ ಇದನ್ನ ಈಗ ಅಥವಾ? ಕುಡಿಬಹುದು, ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಬೆಲ್ಲಕ್ಕೆ ಇದು ಸೂಟ್ ಆಗೋದಿಲ್ಲ ಅಂತ. ಸೂಟ್ ಅಂದ್ರೆ ಅದು ಬೈಂಡಿಂಗ್ ಆಗೋದಿಲ್ಲ ಅಂತ. ಓಕೆ, ಆಮೇಲೆ ನೆಕ್ಸ್ಟ್ ಆದ್ಮೇಲೆ ನೆಕ್ಸ್ಟ್ ಈ ಕೊಪ್ಪರಿಕೆಯಲ್ಲಿ ಬರುತ್ತೆ. ಇದೇನ್ರಲ್ಲಿ ಇದರಲ್ಲಿ ಕಸರು ಅದೆಲ್ಲ ಕ್ಲೀನ್ ಮಾಡ್ತಾರೆ. ಓಕೆ, ಆ ಮಡ್ಡಿ ಅಂತ ಬರುತ್ತೆ ಅದ್ರ. ಅದ್ರೇನು ಹಿಂಗ ತೆಗಿತಾರ ಅಂದ್ರೆ ಅದ್ರಲ್ಲಿ ಬಲೆ ಹಾಕಿ ತರ ಅದ್ರಲ್ಲೇ ತೆಗಿತಾರೆ. ಓಕೆ, ಇಲ್ಲೇನು ಹೀಟ್ ಆಗೋದಿಲ್ಲ? ಇಲ್ಲೇ ಹೀಟ್ ಆಗುತ್ತೆ, ಫಸ್ಟ್ ಹೀಟ್ ಆಗುತ್ತೆ, ಇಲ್ಲೇ ಎಲ್ಲ ಕ್ಲೀನ್ ಆಗೋದು. ಓಕೆ, ಅದು ಜ್ಯೂಸ್ ಅಂತಂದು ಓಟು ಟೋಟಲಿ ಎಲ್ಲ ಕಸರೇನಿರುತ್ತೆ ಎಲ್ಲ ಇಲ್ಲೇ ಕ್ಲೀನ್ ಆಗುತ್ತೆ. ಓಕೆ. ಸೊ ಇಲ್ಲಿ ಆದ್ಮೇಲೆ ಇದ್ರಲ್ಲಿ ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಹೋಗುತ್ತೆ, ಮುಂದೆ ಹೋಗುತ್ತೆ. ಓಕೆ, ಮೂರನೇ ಎಳ್ಳೆ ಕೊಪ್ಪರಿಕೆ ಹೋಗುತ್ತೆ. ಅದಾದ್ಮೇಲೆ ಬೆಲ್ಲ ಆಗೋದು ಒಂದನೇ ಕೊಪ್ಪರಿಕೆ. ಒಂದೇ ಪ್ರತಿಯೊಂದು ಎಷ್ಟೆಷ್ಟು ಗಂಟೆ ತಗೊಳುತ್ತೆ ಸರ್? ಒಂದು ಹಾಲು ಜ್ಯೂಸ್ ಆಗಿ ಬಂದ ಮೇಲೆ ಅದು ಬೆಲ್ಲ ಆಗಿ ಹೊರಗೆ ಬರೋದ್ರಾಗ 2 ತಾಸು ಬೇಕು. 2 ತಾಸು ಬೇಕು. ಸೊ ಅಂದ್ರೆ ಜಾಸ್ತಿ ತಾಸು ಕೊನೆ ಸ್ಟೇಜ್ ಅಲ್ಲಿ ಇರುತ್ತಾ ಅಥವಾ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಒಂದೊಂದು ಗಂಟೆ ಆಗುತ್ತಾ? ಇಲ್ಲ ಸರ್, ಟೋಟಲಿ ಫ್ರೆಶ್ ಆಗಿ ಬಿದ್ದಾಗ್ಲಾಸಿ ಬೆಲ್ಲ ಆಗಿ ಬರೋಕೆ 2 ತಾಸು ಬೇಕು. 2 ತಾಸು ಬೇಕು. ಮುಂಚೆ ನೀವು ಶುರು ಮಾಡ್ಬೇಕಾರಲ್ಲ ಅವಾಗೆಲ್ಲ, ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ ಅಥವಾ? ಈಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಫಸ್ಟ್ ಎಲ್ಲ ಒಂದು ಅಡಿಗೆ ಒಂದು ಜ್ಯೂಸಕ್ಕೆ 5 ಕ್ವಿಂಟಲ್ ಒಂದು ಒಲಿಲಿಂದ 5 ಕ್ವಿಂಟಲ್ ತೆಗಿಬೇಕಂದ್ರೆ ಜಾಸ್ತಿ ಇತ್ತು. ಇವಾಗ ಈ ಇದು ಬಂದಾಗ್ಲಾಸಿ 15ರಿಂದ 20 ಕ್ವಿಂಟಲ್ ತೆಗಿತೀವಿ. 20 ಕ್ವಿಂಟಲ್ ತೆಗಿಬೋದು. ಓಕೆ, ಸೊ ಇದು ಬರೀ ಕುದಿಸ್ತಾನೆ ಇರ್ತಾರ ಅಥವಾ ಬೇರೆ ಏನಾದ್ರು ಹಾಕ್ತಾರೆ ಇದಕ್ಕೆ? ಸರ್ ಇದರಲ್ಲಿ ಸೋಡಾ ಪುಡಿ, ಸುಣ್ಣ, ಮತ್ತೆ ಕಸರು ಬರ್ಲಿಕ್ಕೆ ಅದೊಂದು ಪುಡಿ ಬರುತ್ತೆ, ಬೆಂಡೆ ಪುಡಿ ಅಂತ. ಓಕೆ, ಬೆಂಡೆ ಸೊಪ್ಪು. ಸೊ ಅದು 3 ಐಟಮ್ ಹಾಕೋದು? 3 ಐಟಮ್. ಅದೆಲ್ಲದು ಏನು ಈ ಸ್ಟೇಜ್ ಅಲ್ಲಿ ಹಾಕ್ಬಿಡ್ತೀರಾ ಅಥವಾ? ಸರ್ ಇಲ್ಲಿ ಫಸ್ಟ್ ಇದು ಕಸರು ಕ್ಲೀನ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಸೆಸಿಂಗ್ನಾಗ ಇಲ್ಲೇ ಸುಣ್ಣ ಸೋಡಾ ಪುಡಿ ಎಲ್ಲ ಹಾಕಿ ಇಲ್ಲೇ ಇದು ಮಾಡಿ ಬಿಡ್ತೀವಿ. ಫಸ್ಟ್ ಸ್ಟೇಜ್ ಆಮೇಲೆ ಏನು ಇಲ್ಲ. ಆಮೇಲೆ ಲಾಸ್ಟ್ ಬೆಲ್ಲ ಆಗೋ ಟೈಮಿಂಗ್ ಅಲ್ಲಿ ಸ್ವಲ್ಪ ಎಣ್ಣೆ ಬೇಕು, ಒಳ್ಳೆಣ್ಣೆ ಹಾಕ್ತಾರೆ. ಒಳ್ಳೆಣ್ಣೆ ಹಾಕ್ತಾರೆ ಗಟ್ಟಿ ಆಗ್ಲಿಕ್ಕೆ. ಸೊ ಬೆಲ್ಲದಲ್ಲಿ 2 ತರ ಕಲರ್ ಇರುತ್ತಲ್ಲ, ಒಂದು ಕಪ್ಪು ಬೆಲ್ಲನೂ ಬರುತ್ತೆ, ಇನ್ನೊಂದು ಅದು ಕಪ್ಪು ಬೆಲ್ಲ ಅಂದ್ರೆ ಟೋಟಲಿ ಅದ್ರಾಗ ಏನು ಸೋಡಾ ಪುಡಿ ಹಾಕಂಗಿಲ್ಲ, ಬೆಂಡೆ ಪೌಡರ್ ಹಾಕಂಗಿಲ್ಲ, ಬರೀ ಸುಣ್ಣ ಹಾಕಿ ಬಂದಿದ್ ಸ್ವಲ್ಪ ಕಸರು ತೆಗೆದು ಬಿಡ್ತಾರೆ. ಇವಾಗ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆರ್ಗ್ಯಾನಿಕ್ ಬೆಲ್ಲ ಅಂತಂದ್ರೆ ಗದ್ದೆಯಲ್ಲೂ ಆರ್ಗ್ಯಾನಿಕ್ ಬೆಳಿಬೇಕು. ಅಂದ್ರೆ ಅದರಲ್ಲಿ ಯಾವುದೇ ತರದ ಇದು ಇರಬಾರ್ದು, ಏನಂದ್ರೆ ಫರ್ಟಿಲೈಸರ್ಸ್ ಇರಬಾರ್ದು, ಫರ್ಟಿಲೈಸರ್ಸ್ ಅಪ್ಪೂಟ ಹಾಕ್ಬಾರ್ದು, ಆಮೇಲೆ ಕಳೆನಾಶಕ ಹೊಡೆಯಂಗಿಲ್ಲ, ಯಾವ್ದು ಹೊಡೆಯಂಗಿಲ್ಲ, ಬರೀ ಕಾಂಪೋಸ್ಟ್ ಇರುತ್ತೆ. ಬರೀ ಕಾಂಪೋಸ್ಟ್ ಅಂದ್ರೆ ಸಗಣಿ ಗೊಬ್ಬರ, ಸಗಣಿ ಇದು ಗೋಮೂತ್ರ, ಆಕಳ ಗೋಮೂತ್ರ ಅವನ್ನೆಲ್ಲ ಹಾಕಿ ಮಾಡಿದ್ರೆ ಮಾತ್ರ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಅಂತಾರೆ. ಈಗ ನಮ್ ಕಾಫಿ ತೋಟದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ನಾವು ನಮ್ಮ ಮನೇಲಿ ಕಾಫಿ ತೋಟ ಎಲ್ಲ ಅಂದ್ರೆ ನಮ್ ತಂದೆ ಕೆಲಸ ಮಾಡ್ತಾರೆ, ಅಲ್ಲಿ ಆರ್ಗ್ಯಾನಿಕ್ ಅಂತ ಹೇಳಿದಾಗ, ಈಗ ನಮ್ ತೋಟ ಆರ್ಗ್ಯಾನಿಕ್ ಆಗಿದ್ರು ಪಕ್ಕದಲ್ಲಿ ಫರ್ಟಿಲೈಸರ್ ಹಾಕ್ತಿದ್ರೆ ಗಾಳಿಗೆ ಅದರಿಂದನೂ ನಮ್ ತೋಟನೂ ಇದಾಗುತ್ತೆ. ಹೌದೌದು. ಸೊ ಅವಾಗ ಅದನ್ನು ಆರ್ಗ್ಯಾನಿಕ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಈಗ ಒಂದು ಆರ್ಗ್ಯಾನಿಕ್ ಕಬ್ಬು ಬೆಳಿಬೇಕಂದ್ರೆ ಅದಕ್ಕೆ 3 ವರ್ಷ ಬೇಕು ಸರ್. ಓಕೆ, ಫಸ್ಟ್ 3 ವರ್ಷದಿಂದಾನೆ ಮಾಡ್ಕೊಂತ ಹೋದ್ರೆ ಆಮೇಲೆ 3 ವರ್ಷ ಆದ್ಮೇಲೆ ನಿನ್ಗೆ ಆರ್ಗ್ಯಾನಿಕ್ ಅಂತಂದ್ರೆ ಸಿಗುತ್ತೆ. ಓಕೆ, ಈಗ ಆಲ್ರೆಡಿ ಫರ್ಟಿಲೈಸರ್ ಎಲ್ಲ ಹಾಕಿದ್ರೆ 3 ವರ್ಷಕ್ಕೆ ಅದನ್ನ ಆರ್ಗ್ಯಾನಿಕ್ ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ ಮಾಡ್ಬೋದು. ಅಂದ್ರೆ 3 ವರ್ಷದಿಂದಾನೇ ಅದು ಇನ್ನು 3 ವರ್ಷಕ್ಕೆ ಬೇಕಂದ್ರೆ ಇವಾಗ್ಲಿಂದಾನೆ ಆರ್ಗ್ಯಾನಿಕ್ ಇದನ್ನ ತೆಗೆದು ಬಿಡೋದು, ಫರ್ಟಿಲೈಸರ್ ತೆಗೆದು ಅವಾಗ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅವನ್ನೆಲ್ಲ ಹಾಕಿ ಮಾಡ್ಕೊಂತ ಬಂದ್ರೆ 3 ವರ್ಷಕ್ಕೆ ನಿಮ್ಗೆ ಆರ್ಗ್ಯಾನಿಕ್ ಸಿಗುತ್ತೆ. ಒಳ್ಳೆ ಏನಂತಾರೆ ಬಾಯ್ಲಿಂಗ್ ಆ ತರ, ಆ ರೇಂಜ್ ಬಾಯ್ಲಿಂಗ್ ಆಗ್ತಾ ಇದೆ. ಸೊ ಇದು ಎಷ್ಟು ಟೆಂಪರೇಚರ್ ಇರ್ಬೋದು? ಮೋಸ್ಟ್ಲಿ 350-400 ಟೆಂಪರೇಚರ್ ಇರುತ್ತೆ ಸರ್. ಓಕೆ, ಇದು ನೀವು ಇದೇ ಒಳಗಿರ್ತಿಲ್ಲ, ಹ್ಯೂಮಿಡ್ ಜಾಸ್ತಿ ಆಗ್ತಾ ಇರುತ್ತಲ್ಲ ಅಲ್ಲಿಂದ ಆಗ್ತಾ ಇದ್ದಂಗೆಲ್ಲ ಫೈರಿಂಗ್ ಆಗ್ತಾ ಇರುತ್ತೆ, ಫುಲ್ ಬಿಸಿ ಇರುತ್ತೆ ಸರ್. ಸೊ ಇದಕ್ಕೆಲ್ಲ ಎಂತ ಇದು ಏನ್ ಸೌದೆನಾ ಏನ್ ಹಾಕ್ತೀರಾ ಸರ್? ಇದಕ್ಕೆ ಅದೇ ಕಬ್ಬಿಲಿಂದ ಬಂದಿರೋ ಸಿಪ್ಪಿನೇ ಹಾಕ್ತಿವಿ ಸರ್. ಓಕೆ, ಸೊ ಅಂದ್ರೆ ಏನಂದ್ರೆ ವೇಸ್ಟೇಜ್ ಇಲ್ಲ ಅಂತೀರಾ? ವೇಸ್ಟೇಜ್ ಏನಿಲ್ಲ, ಆ ಸಿಪ್ಪೆನೆ ನಮ್ಗೆ ಯೂಸ್ ಆಗುತ್ತೆ. ಓಕೆ, ಸೊ ಈಗ ಕರ್ನಾಟಕದಲ್ಲಿ ನಾವು ಬೆಲ್ಲ ಅಂತ ಬಂದ್ರೆ ಮಂಡ್ಯ ಅಂತ ಬರುತ್ತೆ ಲೈಕ್. ಹೌದು ಸರ್. ಸೊ ನಿಮ್ ಪ್ರಕಾರ ಲೈಕ್ ಒಳ್ಳೆ ಬೆಲ್ಲ ಯಾವ ಊರಲ್ಲಿ ಸಿಗುತ್ತೆ? ಲೈಕ್ ನಾನ್ ನೋಡ್ದಂಗೆ ಬಾಗಲಕೋಟೆಯಲ್ಲೂ ತುಂಬಾ ಬೆಳಿತಾರೆ ಕಬ್ಬು. ಸೊ ಇವಾಗ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದೆ ಹೊಸಪೇಟೆಲ್ಲೂ ಸಿಕ್ಕಾಪಟ್ಟೆ ಇದೆ ಸರ್. ಎಲ್ಲಾ ಕಡೆನೂ ಒಳ್ಳೆ ಬೆಲ್ಲನೇ ಸಿಗುತ್ತೆ ಸರ್. ಆದ್ರೂ ಸ್ವಲ್ಪ
ಜಾಸ್ತಿ ಸ್ವೀಟ್ನೆಸ್ ಬರುವಂತ ಏರಿಯಾ ಅಂದ್ರೆ ಬಾಲಿಂಗ್ಪುರ ಬೆಲ್ಲ ಸರ್. ಅದು ಯಾವ ಸ್ವಲ್ಪ ಡಿಸ್ಟ್ರಿಕ್ಟ್? ಅದು ಜಮಖಂಡಿ ಡಿಸ್ಟಿಕ್, ಜಮಖಂಡಿ ಅಂದ್ರೆ ಅದು ಅಂದ್ರೆ ಬಾಗಲಕೋಟೆ, ಬೆಳಗಾಂ ಡಿಸ್ಟಿಕ್ ಸರ್. ಬೆಳಗಾಂ ಡಿಸ್ಟ್ರಿಕ್ಟ್. ಓಕೆ, ಅಲ್ಲಿ ಸ್ವಲ್ಪ ಬೆಲ್ಲ ಟೇಸ್ಟ್ ಜಾಸ್ತಿ ಬರುತ್ತೆ. ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. Okay. ಆಮೇಲೆ ಅಲ್ಲಿ ಚಳಿಗಾಲನೂ ಜಾಸ್ತಿ ಇರುತ್ತಲ್ವಾ, ಅದರಿಂದ ಸ್ವೀಟ್ ಅಂಶ ಜಾಸ್ತಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಜಿಯೋಗ್ರಫಿಕ್ ಲೊಕೇಶನ್ ಒಂದು ಬೆಲ್ಲದಕ್ಕೆ ಟೇಸ್ಟಿಗೆ ಒಂದು ಇದಾಗುತ್ತೆ. ಹೌದು ಸರ್, ಹೌದು ಸರ್. ಇದು ಎಲ್ಲ ಮ್ಯಾನ್ ಪವರ್ ಅಲ್ಲೇ ಮಾಡ್ಕೋಬೇಕಾ? ಲೈಕ್ ಅದೀಗ ಅಲ್ಲಿ ಗೇಟ್ ವಾಲ್ ತರ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ಕಡೆ ಬರಂಗ ಅದೆಲ್ಲ ಮಾಡೋದು? ಅದನ್ನ ಇನ್ನಿಟ್ಟು ಹೈಟ್ ಮಾಡ್ಬೇಕಾಗುತ್ತೆ. ಅದೆಲ್ಲ ಫುಲ್ ಬಿಸಿ ಇರುತ್ತಲ್ವಾ, ಅಲ್ಲಿ ವಾಲ್ ಮಾಡೋದು ಗಿಲ್ ಮಾಡೋದು ಆಗ್ಬಾರ್ದು. ಅದಕ್ಕೆ ಫುಲ್ ಹೀಟ್ ಇರುತ್ತೆ. ಮ್ಯಾನ್ ಪವರ್ ಜಾಸ್ತಿ, ಮ್ಯಾನ್ ಪವರ್ ಜಾಸ್ತಿ ಬೇಕು. ಈಗ ಹೊಸದಾಗಿ ಟೆಕ್ನಾಲಜಿ ಬಂದಿದೆ ಸರ್, ಕೊಲ್ಲಾಪುರದಲ್ಲಿದೆ. ಅದ್ ಹೋಗಿ ನೋಡ್ಕೊಂಡ್ ಬರ್ಬೇಕು. ಅದನ್ನ ಆ ಟೈಪ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಿಮ್ಗೇನ್ ಅನ್ಸುತ್ತೆ ಲೈಕ್ ಬೆಲ್ಲದ್ದು ಟೇಸ್ಟ್ ಅಥವಾ ಅದ್ರ ಡ್ಯೂರಬಿಲಿಟಿ ಅಲ್ಲ, ಸೊ ಮುಂಚೆ ಚೆನ್ನಾಗಿ ಬರ್ತಾ ಇತ್ತ ಅಥವಾ ಟೆಕ್ನಾಲಜಿ ಬೆಳೀತಾ ಬೆಳೀತಾ ಅದು ಕಮ್ಮಿ ಆಗ್ತಾ ಇದೆಯಾ ಹೇಗೆ ಸರ್? ಈ ಹಿಂದ್ಗಡೆ ಮಾಡ್ತಿದ್ವಲ್ಲ ಸರ್, ಪಪ್ರಿಕೆಯಲ್ಲಿ ಮಾಡ್ತಿದ್ವಲ್ಲ ಸರ್, ಆ ಬೆಲ್ಲ ಸ್ವಲ್ಪ ಮನೆಯಲ್ಲಿ ಇಟ್ರು ಸ್ಟಾಕ್ ಇಟ್ರು ಏನೂ ಆಗ್ತಾ ಇದ್ದಲ್ಲ. ಇದು ನನಗೆ ಈಗ ಹೊಸ ಟೆಕ್ನಾಲಜಿ, ಹೊಸ ಆರ್ಗ್ಯಾನಿಕ್, ಇದು ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾ ಇದಾರಲ್ಲ ಕಬ್ಬಿಗೆ, ಹಂಗಾಗಿ ಬೆಲ್ಲಕ್ಕೆ ಸತೆ ಎಫೆಕ್ಟ್ ಆಗ್ತಾ ಇದೆ. ಇವಾಗ ನೀವು ಮಾಡೋ ಬೆಲ್ಲ ಏನ್ ಡ್ಯೂರೇಷನ್ ಬರುತ್ತೆ ಲೈಕ್ ಡ್ಯೂರಬಿಲಿಟಿ? ಇದು ನನಗೆ ತಿಳ್ ಮಟ್ಟಿಗೆ 2.5 3 ತಿಂಗಳ ಮಟ್ಟ ಇಡ್ಬೋದು. ಬಟ್ ಡಿಮ್ಯಾಂಡ್ ಇರೋದ್ರಿಂದ ಬೇಗ ಖಾಲಿ ಆಗುತ್ತೆ. ಅಂದ್ರೆ ಎಲ್ಲಾ ಮನೆಗೂ ಬೇಕಲ್ವಾ ಬೆಲ್ಲ? ಸರ್ ಇದು ಏನಿದು ಕೂಲಿಂಗ್ ಪ್ರೊಸೆಸ್ ಏನಿದೆ ಸರ್? ಈ ಕೂಲಿಂಗ್ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಮಿಕ್ಸಿಂಗ್ ಮಾಡಿದ್ರೆ ಗಟ್ಟಿತನ ಬರುತ್ತೆ. ಓಕೆ, ಸೊ ತೆಳುಪಿದೇನೆ ಅಲ್ವಾ, ಬರ್ತಾ 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 ಗಟ್ಟಿ ಬರುತ್ತೆ. ಇದು ಅಂಟಾಗಕ್ ಶುರು ಆಗುತ್ತೆ. ಶುರು ಆಗುತ್ತೆ. ಏನಿದೆ ಇವತ್ತಿನ ರೇಟ್ ಸರ್ ಬೆಲ್ಲ? ಸರ್ 34.50 ಪೈಸೆ ಇದೆ ಸರ್ ಕೆಜಿಗೆ. ಕೆಜಿ. ಬಿಳಿ ಬೆಲ್ಲ ಅಂತಾರಲ್ಲ ಅದೇನು ಸರ್? ಈಗ ಮಾಡ್ತಾ ಇರೋದೇ ಇದು ಬಿಳಿ ಬೆಲ್ಲನೇ, ಅಂದ್ರೆ ನಾರ್ಮಲ್ ಬೆಲ್ಲ. ಇದು ನಾರ್ಮಲ್ ಬೆಲ್ಲ. ಕರಿ ಬೆಲ್ಲ ಸ್ವಲ್ಪ ಜಾಸ್ತಿ ಇದೆ ಸರ್. ಅದಕ್ಕೆ ಅದು ಏನಂದ್ರೆ, ಇದು ಬಿಳಿ ಬೆಲ್ಲಕ್ಕೆ ಆ ಬೆಲ್ಲಕ್ಕೆ ಅದು ಗಟ್ಟಿ ಅಂಶ ಇದು ಕಮ್ಮಿ ಆಗುತ್ತೆ, ತೂಕ ಕಮ್ಮಿ ಆಗುತ್ತೆ. ಯಾವ್ದ್ರಲ್ಲಿ? ಕರಿ ಬೆಲ್ಲದಲ್ಲಿ. ಕರಿ ಬೆಲ್ಲದಲ್ಲಿ. ಸೊ ಬಿಳಿ ಬೆಲ್ಲ ನೀವು ಮಾಡಿದ್ರೆ ಒಟ್ಟಿಗೆ ಎಷ್ಟು ಕೆಜಿ ಬರುತ್ತೆ, ಅಥವಾ ಕಪ್ಪು ಬೆಲ್ಲ ಎಷ್ಟು ಕೆಜಿ ಬರುತ್ತೆ ಇದು? ಸರ್ ಬಿಳಿ ಬೆಲ್ಲ ಮಾಡ್ತೀವಲ್ಲ ಸರ್, ಅದು ಒಂದು ಅಡಿಗೆಗೆ 1.75ರಿಂದ 2 ಬರುತ್ತೆ ಅಂತಂದು ಹೇಳ್ತಿಲ್ಲ. ಅದಲ್ಲ ಸರ್, ಅದು 1.40ರಿಂದ 1.60 ಮಟ್ಟ ಬರುತ್ತೆ. ನಮಗೆ 30ರಿಂದ 40 ಕೆಜಿ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ರೇಟ್ ಅಲ್ಲಿ ನಿಮ್ಗೆ ಅದ್ರಲ್ಲಿ ಲಾಭ ಆಗೋದಿಲ್ಲ? ಅದ್ರಲ್ಲಿ ರೇಟ್ ನಲ್ಲಿ ಲಾಭ ಇರುತ್ತೆ. ಒಬ್ಬೊಬ್ರು ಕರೆ ಬೆಲ್ಲ ಅಂತ ಬಿಟ್ಟು ಹೋಗೋರು ಜಾಸ್ತಿ ಜನ ಇರ್ತಾರೆ. ಕರ್ರಗೈತಿ ಬೇಡ, ಬೆಳಗ್ಬೇಕು ಅಂತಾರೆ. ಕರಿಬೆಲ್ಲ ಯಾವ ಜಾಗದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಸರ್? ಎಲ್ಲ ಕಡೆನೂ ಯೂಸ್ ಮಾಡ್ತಾರೆ ಸರ್. ಮಾರ್ಕೆಟಿಂಗ್ ಅಂತಂದ್ರೆ ಬೇಕಾದರೂ ಜಾಸ್ತಿ ಒಂದೇಟಿಗೆ ಹೋಗಲ್ಲ. ಈಗ ಒಂದು ಹೇಳ್ಬೇಕಂದ್ರೆ, ನನಗೆ ಬೇಕಂತಂದು ಇಲ್ಲೇ ಬಂದು 2 ಕ್ವಿಂಟಲ್ 3 ಕ್ವಿಂಟಲ್ ಮಾಡ್ಕೊಂಡು ಹೋಗ್ತಾರೆ ಸರ್. ಏನಿದು ಗೋಲ್ಡ್ ಏನಿಲ್ಲ ಸರ್, ಇದು ಬೆಲ್ಲ ರೆಡಿಯಾಗಿ ಆಲ್ರೆಡಿ ಚಾಕ್ನಲ್ಲಿ ಬಿದ್ದಿದೆ. ಈಗ ಗಟ್ಟಿ ಆಗಕ್ ಬಿಟ್ಟಿದ್ದಾರೆ. ಗಟ್ಟಿ ಆದ್ಮೇಲೆ ಅದನ್ನ ಚಾಪಿಗೆ ಹಾಕ್ತಾರೆ. ಓಕೆ, ಇದರಲ್ಲಿ ಇವಾಗ ಏನಿದು ಹೆಂಗೆ ಲೀಟರ್ ಲೆಕ್ಕನ ಇದು ಹೆಂಗಿರುತ್ತೆ? ಇದು ಪೀಸ್ ಲೆಕ್ಕ, ಕ್ವಿಂಟಲ್ ಲೆಕ್ಕ ಅಲ್ಲಲ್ಲ. ಇವಾಗ ಇದು ಅಂದ್ರೆ ಈಗ ಎಷ್ಟು ಕಬ್ಬಿಗೆ ಎಷ್ಟು ಬಂದಿರುತ್ತಂತೆ ಅಂದ್ರೆ 1 ಟನ್ ಕಬ್ಬಿಗೆ 1 ಟನ್ 4 ಕೆಜಿ 5 ಕೆಜಿ ಬೆಲ್ಲ ಬರುತ್ತೆ. ಓಕೆ, 1 ಕ್ವಿಂಟಲ್ 4 ಕೆಜಿ ಹಂಗ್ ಬರುತ್ತೆ. ಇವಾಗ ಇದು ಮಾಡ್ತಾ ಇದಾರಲ್ಲ, ಇದೇನು ಅಂದ್ರೆ ತರಿ ಇರಬಾರ್ದು ಅಂತ ಏನಕ್ಕೆ? ತರಿ ಅಂತಂದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಗಟ್ಟಿ ಬರುತ್ತೆ. ಆ ಗಟ್ಟಿನೇ ಅದನ್ನ ಬಕೆಟ್ ನಲ್ಲಿ ಹಾಕಿ ಆ ಚಾಪೆಯಲ್ಲಿ ಹಾಕ್ತಾರೆ. ಓಕೆ, ಆ ಚಾಪೆಯಲ್ಲಿ ಹಾಕಿದ್ರೆ ಎಷ್ಟೋ ಟೈಮ್ ಬೇಕು? ಅಲ್ಲಿ ಹಾಕಿದ್ಮೇಲೆ 2 ತಾಸು ಬೇಕು. 2 ತಾಸು ಬೇಕು. ಒಂದು ಅಡಿಗೆ ಇಳಿದ್ಮೇಲೆ ಅದನ್ನ ಮುರಿದು ಮತ್ತೆ ಪ್ಯಾಕಿಂಗ್ ಮಾಡಕ್ಕೆ 2 ತಾಸು ಬೇಕು. 2ರಿಂದ 2.5 ತಾಸು ಬೇಕಾಗುತ್ತೆ. ಓಕೆ, ಸೊ ಈಗ ಇದನ್ನ ಎಷ್ಟೊತ್ತಂಗ ಮಾಡ್ತಾರೆ ಇವರಿಗೆ? ಈಗ ಆಯ್ತು, ಇನ್ನೊಂದು 5 ನಿಮಿಷ. ಈಗ ಗಟ್ಟಿ ಆಗ್ಲಿಕ್ಕೆ ಬಂದಿದೆ ಆಲ್ರೆಡಿ. ಈಗ ಇದನ್ನ ಮಾಡ್ತಾರೆ, ಚಾಪಿಗೆ ಹಾಕ್ತಾರೆ. ಏನು ಇದ್ರಲ್ಲಿ ಹಿಡಿತಾರೆ ಹಿಂಗೆ? ಇದ್ರಲ್ಲಿ ಹಿಡಿತಾರೆ. ಓಕೆ,
ಜಸ್ಟ್ ನ್ಯಾಚುರಲ್ ಪ್ರೊಸೆಸ್ ಡ್ರೈಯಿಂಗ್ ಲೈಕ್ ಸರ್ ಓಪನ್ ಏರ್ ಅಲ್ಲಿ ಇಟ್ಬಿಟ್ರೆ ಆಯ್ತು. ಓಪನ್ ಆಗಿ ಹಾಕ್ಬಿಟ್ರೆ ಆಯ್ತು. ಓಕೆ ಸರ್ ಇದು ಈಗ ಈಗ ಹಾಕ್ತಾ ಇದೀವಿ ಸರ್. ಇದು 2 ತಾಸು ಬೇಕು, 2ರಿಂದ 2.5 ತಾಸು ಬೇಕು. ಓಕೆ ಇದು ಈಗ ಹಾಕಿದೀವಿ. ಇದು ಏನಂದ್ರೆ ಇನ್ನೂ 1 ತಾಸು ಮೇಲೆ ಬೇಕು ಸರ್. ಅದಾದ್ಮೇಲೆ ಪ್ಯಾಕಿಂಗ್ ಮಾಡಿ ಇದನ್ನ ಪ್ಯಾಕ್ ಮಾಡ್ತೀವಿ. ನಾನು ಒಂದು ಸ್ವೀಟ್ ಅಂಗಡಿಗೆ ಹೋದಾಗ ಅದನ್ನ ಹಂಗೆ ಸ್ಕ್ವೇರ್ ಅಲ್ಲಿ ಕಟ್ ಮಾಡ್ತಾರೆ. ಲೈಕ್ ಇವಾಗ ಬೆಲ್ಲ ಶೇಪ್ ಅಲ್ಲಿ ಇರುತ್ತಲ್ಲ, ಇದು ಬೆಲ್ಲ ಶೇಪ್ ಅಲ್ಲಿ ಇರಲ್ವಾ? ಇದು ಶೇಪ್ ಅಲ್ಲಿ ಮಾಡಕ್ ಆಗಂಗಿಲ್ಲ. ಮಾಡ್ಬೋದು ಸರ್, ಏನ್ ದೊಡ್ಡದಲ್ವಾ. ನಾವು ಅದನ್ನ ಮತ್ತೆ ಅದನ್ನೆಲ್ಲ ಮಾಡ್ಕೊಂತ ಕುಂತ್ಕೊಂಡ್ರೆ ಬಹಳ ಲೇಟ್ ಆಗುತ್ತೆ ಅಂತಂದು ನ್ಯಾಚುರಲ್ ಆಗಿ ಮುರಿದು ಪ್ಯಾಕ್ ಮಾಡ್ತೀವಿ. ಸೊ ಈಗ ನೀವು ಬೆಲ್ಲ ಆತರ ಶೇಪ್ ಮಾಡಿದ್ರೆ ಏನು ರೇಟ್ ವ್ಯತ್ಯಾಸ ಏನಾದ್ರು ಬರುತ್ತೆ? ರೇಟ್ ವ್ಯತ್ಯಾಸ ಇರುತ್ತೆ ಸರ್. ಅದಕ್ಕೂ ರೇಟ್ ಜಾಸ್ತಿ. ಅದಕ್ಕೆ ರೇಟ್ ಜಾಸ್ತಿ. ಓಕೆ. ಸೊ ಈಗ ನೀವು ಮ್ಯಾನ್ಯುವಲ್ ವರ್ಕ್ ಜಾಸ್ತಿ ಆಗುತ್ತೆ ಸರ್. ಮ್ಯಾನುವಲ್ ವರ್ಕ್ ಜಾಸ್ತಿ. ಸೊ ಬೆಲ್ಲ ಶೇಪಿಗೂ ಇದಕ್ಕೂ ಇದೊಳ್ಳೆ ಈಗ ಏನಂತಾರೆ, ಈಗ ಸರ್ ಮೈಸೂರು ಬರ್ತಾರೆ ಇದೆ ಸರ್, ಈಗ ಹಿಂಗ್ ಕುಯ್ಯನ ಅಂತ. ಸೊ ನೀವು ಇದನ್ನ ಕುಯ್ಯಲ್ಲ ಅಂತ ಹೇಳ್ತಾ ಇದೀರಾ? ಏನಿಲ್ಲ ಸರ್, ಇನ್ನೊಂದು ಕೊಯ್ಬೋದು, ಏನ್ ದೊಡ್ಡದಲ್ಲ. ಇನ್ನೊಂದು ಮ್ಯಾನ್ಯುವಲ್ ಪವರ್ ಜಾಸ್ತಿ ಆಗುತ್ತೆ. ಇನ್ನೊಂದು ಆಮೇಲೆ ಇದು ಮೊದ್ಲ ಕ್ಲಾಸಿ ನಮ್ಮ ಹೊಸಪೇಟೆ ಏರಿಯಾದಾಗೆ ಇದೇ ಟೈಪ್ ಮಾಡ್ಕೊಂತ ಬಂದಿದ್ದಾರೆ. ಓಕೆ. ಸೊ ಅಂದ್ರೆ ಜನ ಇದೇ ತರನೇ ಪ್ರಿಫರ್ ಮಾಡ್ತಾರೆ. ಹೌದು ಸರ್. ಯೂಶಲಿ ಕಬ್ಬಿನ ಹಾಲ್ನ ಲೈಕ್ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತಾರೆ, ಅಲ್ಲಿ ಕುಡಿದಿದೆ. ಸೊ ಫಸ್ಟ್ ಟೈಮ್ ಗಾಣದಲ್ಲೇ ಬಂದು ತಗೊಂತಾ ಇರೋದು. ವ್ಯತ್ಯಾಸ ಏನಿಲ್ಲ, ಸೇಮ್ ಇರುತ್ತೆ ಹಂಗೇನೆ. ಜಸ್ಟ್ ಅಂದ್ರೆ ಐಸ್ ಮತ್ತೆ ಲಿಂಬು ಹಾಕಿರ್ತಾರೆ. ಅದೊಂದು ಹುಳಿ ಸ್ವಲ್ಪ ಕಟ್ಟ ಕಮ್ಮಿ ಇದೆ, ಬಟ್ ಫುಲ್ ಸ್ವೀಟ್ ಆಗಿದೆ. ಸೊ ಆ ಮಿಷಿನ್ ಅಲ್ಲಿ ಅಲ್ಲಿ ಫುಲ್ ಎಲ್ಲ ಬೀಳ್ತಾ ಇದೆಯಲ್ಲ ಸರ್, ಅಲ್ಲಿ ಆ ಕ್ರಶಿಂಗ್ ಆಗಿದ್ದು ಬೆಲ್ಟ್ ಥ್ರೂ ಅಲ್ಲಿ ಹೋಗಿ ಅಲ್ಲಿ ಬೀಳುತ್ತೆ ಸರ್. ಓಕೆ. ಸೊ ಅದು ವೇಸ್ಟೇಜ್, ಅದೇನಿಲ್ಲ. ಅದು ವೇಸ್ಟೇಜ್ ಅಂದ್ರೆ ನಮಗೆ ಊಟ ಉಪಯೋಗಕ್ಕೆ ಬರುತ್ತೆ ಸರ್. ಓಕೆ. ಅದನ್ನೆಲ್ಲ ಒಣಗಿಸಿ ಬಿಸಿಲಿಗೆ ಹಾಕಿ ಒಣಗಿಸಿ ಮತ್ತೆ ಫೈರಿಂಗ್ ಮಾಡಕ್ಕೆ ಬರುತ್ತೆ. ಓಕೆ. ಸೊ ಅದನ್ನೇ ನೀವು ಬೆಂಕಿಗೆ ಹಾಕ್ತೀವಿ. ಇಲ್ಲಿ ಬೆಂಕಿ ಇಲ್ಲಿದೆ ಬರೀ. ಸೊ ಇದು ಇದೇ ಕಡೆ ನೀವು ಬೆಂಕಿ ಹಂಗೆ ಹಾಕ್ತಾ ಇರ್ತೀವಿ. ಇಲ್ಲಿ ಬೆಂಕಿ ಹಾಕ್ತಾ ಇರ್ತೀವಿ. ಇದು ಒಣಗೋದಕ್ಕೆ ಎಷ್ಟು ಟೈಮ್ ಬೇಕು ಸರ್? ಈ ಬ್ಯಾಸಿಗೆಲ್ಲೇ 3ರಿಂದ 4 ತಾಸು ಬೇಕು. ಮಳೆಗಾಲದಲ್ಲಿ ಏನ್ ಮಾಡ್ತೀರಾ? ಆಮೇಲೆ ಮಳೆಗಾಲದಲ್ಲಿ ಸ್ಟಾಕ್ ಇಟ್ಟಿರೋ ಇಪ್ಪಿ ತಗೊಂಡ್ಬರ್ತೀವಿ ಸರ್. ಓಕೆ. ಸೊ ಅದೆಲ್ಲ ಫುಲ್ ಇಟ್ಟಿರೋದು ಸ್ಟಾಕ್ ಸರ್. ಸ್ಟಾಕ್ ಆಗಿರ್ತೀರ, ಅದಕ್ಕೆ ಟಾರ್ಪಲ್ ಹಾಕಿ ಬಿಟ್ಬಿಡ್ತೀರಾ? ಟಾರ್ಪಲ್ ಹಾಕಿ ಬಿಟ್ಬಿಡ್ತೀವಿ. ಬೇಕಾದಾಗ ಮಳೆಗಾಲ ತಗೊಂಡು 4-5 ಅಟ್ಟಿ ಮಾಡ್ಬಿಟ್ಟಿರ್ತೀರಾ? ಹೌದು ಸರ್, 3ರಿಂದ 4 ಇರುತ್ತೆ. 4 ಇರುತ್ತೆ. ಅದನ್ನೇ ಒಂದು 4 ತಿಂಗಳಿಗೆ ಬರುತ್ತೆ. ನಾವು ಒಂದು ಅದೇನು ಸ್ಟಾಕ್ ಅದು ಏನು ಕೆಡೋದಲ್ಲ ಸರ್, ಕೆಡೋದು. ಅದನ್ನೇನು ಟಾರ್ಪಲ್ ಹಾಕಿ ಮುಚ್ಚಿಟ್ಬಿಟ್ರೆ ನಮಗೆ ಮಳೆಗಾಲದಾಗೆ ಅದೇ ಯೂಸ್ ಆಗುತ್ತೆ. ಸೊ ನಿಮ್ಗೆ ಸೌದೆ ತಲೆನೋವಿಲ್ಲ? ಸೌದೆ ತಲೆನೋವು. ಇದು ಫೈನಲ್ ಪ್ರಾಡಕ್ಟ್. ಸದ್ಯ ನಮ್ಮದು ಹಸಿ ಬೆಲ್ಲ ಆ ಕಡೆ ಅಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಅದಾಗಿ ಅಲ್ಲಿಂದ ಹಾಕಿ ನಾವು ಅಲ್ಲಿ ಡ್ರೈ ಮಾಡಿಕೊಂಡು ನಂತರ ನಾವು ಒಂದು ಚಾಪೆಗೆ ಹಾಕ್ತೀವಿ ಇದನ್ನು. ಇದು ಹಾಕಿದ್ಮೇಲೆ ಇದು ಡ್ರೈ ಆಗಲಿಕ್ಕೆ ನಮಗೆ ಕನಿಷ್ಠ 1 ಅವರಿಂದ 2 ಅವರ್ಸ್ ಬೇಕಾಗುತ್ತೆ. ಅದಾದ ನಂತರ ನಾವು ಈ ಥರ ಪೀಸಸ್ನ ಜಸ್ಟ್ ಇದನ್ನು ಚಾಪಿ ಅಂತ ಇರುತ್ತೆ ಪ್ಲಾಸ್ಟಿಕ್ಕಿಂದು, ಅದರಿಂದ ಎಳೆದು ಈ ಥರ ಫೈನಲ್ ಪ್ರಾಡಕ್ಟ್ ನಮಗೆ ಬರುತ್ತೆ. ಇದು ಸೊ ಇದನ್ನೇ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಎಲ್ಲಿ ಕಳಿಸ್ತೀರಾ? ಕನ್ಸ್ಯೂಮರ್ ಮಾರ್ಕೆಟಿಂಗ್ ಕಳಿಸ್ತೀವಿ ನಾವು ಇಲ್ಲೇ ಆರ್ಡರ್ ತೊಗೊಂಡು ಅವರೇ ಬಂದು ಇಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ಮಾರ್ಕೆಟಿಂಗ್ ಅವರು ಬೇರೆ ಕಡೆ ಅಂಗಡಿಗೆಲ್ಲ ಅವರು ಇದನ್ನು ಡೆಲಿವರಿ ಕೊಡ್ತಾರೆ. ನಮ್ಮ APMCಯಿಂದ ನಮಗೆ ವೆಹಿಕಲ್ ಕಳಿಸ್ತಾರೆ ಅವರು ಬಂದು ಇದನ್ನು ಅನ್ಲೋಡ್ ನಾವು ಲೋಡ್ ಮಾಡಿಕೊಡ್ತೀವಿ, ಅವ್ರು ಹೋಗಿ ಅಂಗಡಿಗಳಿಗೆ ಹಾಕ್ತಾರೆ. ಓಕೆ. ಸೊ ಇಷ್ಟೋ ತನಕ ನೀವು ವಿಡಿಯೋ ನೋಡ್ತಾ ಇದ್ರೆ, ಸೊ ಫೈನಲಿ ಲಾಸ್ಟ್ ಸ್ಟೇಜ್ಗೆ ಬಂದಿದ್ದೀವಿ. ಸೊ ಇಷ್ಟೋ ತನಕ ನೀವು ನೋಡಿದ್ರಿ ಒಂದು ಬೆಲ್ಲ ಯಾವ ಥರ ಪ್ರಿಪೇರ್ ಆಗುತ್ತೆ, ಅದ್ರ ಪ್ರೈಸ್ ಎಲ್ಲದು ಇನ್ಫಾರ್ಮೇಶನ್ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಟೈಮು ನೀವು ತಿನ್ಬೇಕಾದ್ರೆ, ಬೆಲ್ಲ ತಿನ್ಬೇಕಾದ್ರೆ ಅದರಿಂದ ಇರೋ ಶ್ರಮ ಇವಾಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೆ ಇನ್ನೊಂದು ಊರಲ್ಲಿ ಸಿಗ್ತೀನಿ, ಇನ್ನೊಂದು ಈ ಥರ ಒಳ್ಳೆ ಜಾಗದಲ್ಲಿ. ಅದು ಊಟನೇ ಇರ್ಬೋದು ಅಥವಾ ಊಟಕ್ಕೆ ರಿಲೇಟೆಡ್ ಆಗಿರೋ ಯಾವುದೇ ಒಂದು ಜಾಗ ಇರ್ಬೋದು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಸೊ ಕೊನೆಯದಾಗಿ ಆಸ್ ಯೂಶುವಲ್, ಇನ್ ಕೇಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಊಟದ ರಿಲೇಟೆಡ್ ಸಿಗ್ತಾನೆ ಇರುತ್ತೆ. ಮತ್ತೆ ಇನ್ನೊಂದು ಜಿಲ್ಲೆಯಲ್ಲಿ ಸಿಗ್ತೀನಿ. ಸಿ ಯು, ಬಾಯ್ ಬಾಯ್.